ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಯಾಕೆ ಬಂತು? ಅವರೇನು BE ಮಾಡಿ MTech ಮಾಡಿ PhD ಈ ತರ ಓದಿಲ್ಲ, ಯಾವ ಸಂಶೋಧನೆನೂ ಮಾಡಿಲ್ಲ, ಯಾವ ಸ್ಕೂಲಲ್ಲೂ ಕಲ್ತಿಲ್ಲ. ಆದ್ರೆ ಪರಿಸರ ಉಳಿಸೋಕ್ಕೋಸ್ಕರ ಅವಳು ರೋಡಲ್ಲಿ ಆ ಕಡೆ ಈ ಕಡೆ ಎಲ್ಲ ಗಿಡಗಳನ್ನ ಹಚ್ಕೊಂತ ಹೋತು, ವಿತೌಟ್ ಹ್ಯಾವಿಂಗ್ ಎನಿ ನಾಲೆಡ್ಜ್. ಅವ್ರಿಗೆ ಅದು ಗೊತ್ತಿಲ್ಲ ಮುಂದೆ ಅಷ್ಟು ಉಪಯೋಗ ಆಗುತ್ತೆ ಅಂತಾನು ಅವ್ರಿಗಿಲ್ಲ. ಎಷ್ಟೋ ದೂರದಿಂದ ಈ ಪೈಪ್ ಹಚ್ಚಿ ನೀರ್ ಬಿಡೋದಲ್ರಿ, ಕೊಡ ತುಂಬ್ಕೊಂಡು ಹೋಗ್ಬಿಟ್ಟು ನೀರ್ ಹಾಕಿ ಬೆಳೆಸಿದ್ದಾಳೆ. ಅವ್ರನ್ನ ನೋಡ್ರಿ, ಪ್ರೈಮ್ ಮಿನಿಸ್ಟರ್ ಬಂದು ಅವರಿಗೆ ಸನ್ಮಾನ ಮಾಡಿದ್ರು. ಅವ್ರೇನು ಓದಿದಾರ, ಡಿಗ್ರಿ ಹಾಕೊಂಡಿದಾರ? ನಾವು ಬರೀ ಸರ್ಟಿಫಿಕೇಟ್ಗಳು ಹೇಳ್ತೇವೆ ಹಾಗೆ ಹೇಗೆ ಅಂತ. ಅದು ಮಾನವೀಯತೆ ದೃಷ್ಟಿ, ಅದು ಮಾನವೀಯತೆ ಮತ್ತು ಪರಿಸರವನ್ನು ರಕ್ಷಣೆ ಮಾಡೋದನ್ನ ಅವಳು ತಿಳ್ಕೊಂಡ್ಬಿಟ್ಟು ಆ ಅಮ್ಮ ಅಷ್ಟು ಚಂದಾಗಿ ಬೆಳೆಸಿದ್ರು. ಅವ್ರು ಹೋದ್ರೂ ನಾವು ಈಗ ಅಷ್ಟು ಅವ್ರನ್ನ ನೆನೆಸ್ತೇವೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಅವ್ರು ಈಗ ಮಕ್ಕಳಿಗೆ ಅದು ದೊಡ್ಡ ದೊಡ್ಡ ಮರಗಳಾಗಿ ಬೆಳೆದಿದ್ದಾವ. ಅವ್ರು ಬೆಳೆಸಿರೋವು ಒಂದು 3 ಕಿಲೋಮೀಟರ್ವರೆಗೂ ಅವರು ಬೆಳೆಸಿದ್ದಾರೆ. ಊರಿಂದ ಊರಿವರೆಗೂ ಗಿಡ ಬೆಳೆಸಿದ್ದಾರೆ. ಇವತ್ತು ದೊಡ್ಡ ಮರಗಳಾಗಿ ಅವು ಅವ್ರಿಲ್ಲ, ಇವತ್ತು ಹೋದಿರ್ತಾನೆ ಅವ್ರಿಲ್ಲ. ಆದ್ರೂ ಈಗ ಮಕ್ಕಳಿಗೆ ಅವು ನೆರಳನ್ನ ಕೊಡ್ತಾ ಇದೆ, ಅದ್ರ ಜೊತೆಗೆ ಆಕ್ಸಿಜನ್ ಕೊಡ್ತಾ ಇದೆ. ಈ ತರ ನಾಲೆಡ್ಜನ್ನ ಬೆಳೆಸಿದ್ದು ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಅದನ್ನ ಕಲಿಸ್ಕೊಟ್ಟಿದ್ದಾರೆ ಮೇಡಮ್ ಅವರು. ಅದು ನಾವು ಯಾವಾಗ್ಲೂ ಮಕ್ಕಳಿಗೆ ಚಿಕ್ಕವರಿದ್ದಾಗಲೇ ಏನು ಕಲಿಸ್ಬೇಕು, 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತ ಹೇಳ್ತೇವೆ. ಅದಕ್ಕೂ ಕೂಡ ಎಲ್ಲಾ ಪೇರೆಂಟ್ಸು ಬಂದು ಇದ್ರಲ್ಲಿ ಭಾಗವಹಿಸ್ತೀರಾ, ಅದು ನನಗೆ ತುಂಬಾ ಸಂತೋಷ ತಂದಿದೆ. ಮತ್ತೆ ಚಿಕ್ಕ ಮಕ್ಳಿಗೆ ನಾವು ಈ ಕಲಿಸಿರೋ ಬುದ್ಧಿ ಯಾವತ್ತೂ ಮರೆಯೋ ಹಾಗಿಲ್ಲ. ಸ್ವಚ್ಛತೆ ಬಗ್ಗೆ ಇರ್ಬೋದು, ಸ್ವಚ್ಛತೆ ಕಾಪಾಡ್ಕೊಳ್ಳೋದಿರ್ಬೋದು, ಇದನ್ನೆಲ್ಲ ನಾವು ಸಣ್ಣ ಸ್ಕೂಲಲ್ಲೇ, ಪ್ರೈಮರಿ ಸ್ಕೂಲಲ್ಲೇ ಕಲಿಯೋದು. ನಾವು ಡಿಗ್ರಿ ಮಕ್ಕಳಿಗೆ ಹೇಳ್ಕೊಡೋದು ಮುಂದಿಂದಿರ್ಬೋದು. ಈಗ ನೋಡ್ರಿ ಎಷ್ಟು ಖುಷಿ ಆಗ್ತದೆ, ಎಲ್ಲ ತರಕಾರಿಗಳನ್ನು ಜೋಡಿಸಿ. ಈಗಿನ ಮಕ್ಕಳು ಮೊನ್ನೆ ಯಾವುದೋ ಒಂದು ನಮ್ಮ ಕವಿ ಫಂಕ್ಷನ್ ಅಲ್ಲಿ ಕೇಳಿದ್ವಿ, ತರಕಾರಿ ಎಲ್ಲಿ ಸಿಗುತ್ತೆ ಅಂದ್ರೆ ಫ್ರಿಜ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಡ್ತಾವ. ಎಲ್ಲಿಂದ ಬರುತ್ತೆ ಅಂದ್ರೆ ಫ್ರಿಜ್ನಾಗ ಇರ್ತತಿ ಅಂತ ಹೇಳ್ತಾವ. ಆಮೇಲೆ ನೀವು ಎಲ್ಲಿಂದ ತರ್ಸ್ಕೋತಾರಪ್ಪ, ತಿಂಡಿ ಎಲ್ಲ ಹ್ಯಾಗ್ ಮಾಡ್ತಾರೆ, ಝೊಮ್ಯಾಟೋದಲ್ಲಿ ಬರುತ್ತೆ, ಈ ತರ ಕಲ್ಸ್ಬಿಟ್ಟಿದ್ದಾರೆ. ಹಾಗಾಗ್ಬಾರ್ದು. ನಾವು ತಂದೆ ತಾಯಿ ಮಕ್ಕಳನ್ನ ಆ ತರ ಶಿಕ್ಷಣ. ಈಗ ನೋಡ್ರಿ, ಈಗ ಒಂದು ಯೂನಿಫಾರ್ಮ್ ಅಲ್ಲೇ ನೋಡಿದ್ವಿ, ಎಷ್ಟು ಖುಷಿಯಾಗಿ. ನಾನು ಹೋದ ವರ್ಷನೂ ಬಂದಿದ್ದೆ, ತುಂಬಾ ಖುಷಿ ಆಯ್ತು. ನಾವು ಸುಮ್ಮನೆ ದೊಡ್ಡ ದೊಡ್ಡ ಸ್ಕೂಲು ಕಾಲೇಜು ಬರೀ ಬಿಲ್ಡಿಂಗ್ ನೋಡಿ ಮಕ್ಕಳನ್ನ ಸೇರ್ಸೋದಲ್ಲ. ಈ ಪುಟಾಣಿ ಇದ್ರಲ್ಲಿ ಎಷ್ಟು ಚಂದ ಮಾಡಿದ್ದಾರೆ ಈ ಸ್ಕೂಲ್. ನನಗೆ ತುಂಬಾ ಖುಷಿ ಆಗ್ತದೆ ಪೂರ್ಣಿಮಾ ಅವ್ರನ್ನ ನೋಡಿದ್ರೆ. ಈ ಚಿಕ್ಕ ಮಕ್ಕಳಿಗೆ ನೋಡಿದ ತಕ್ಷಣ ಇಲ್ಲೇ ನೋಡ್ಬಿಡ್ತೇವೆ. ಇದನ್ನೆಲ್ಲ ನಾಲೆಡ್ಜ್ ಹೇಳ್ಕೊಟ್ಟಿದ್ದಾರೆ. ಆ ಆಟದಿಂದ ಪಾಠ ಅದನ್ನ ಕಲಿಸಿದ್ದಾರೆ ಮಕ್ಕಳಿಗೆ. ಆಟ ಆಡ್ಕೊಂತಾನೆ ಚಿಕ್ಕ ಮಕ್ಕಳಿಗೆ ಕಲಿಸೋದು ಇಂಪಾರ್ಟೆಂಟ್. ಸ್ಟ್ರಿಕ್ಟ್ ಆಗಿ ಹೋಮ್ವರ್ಕ್ ಮಾಡ್ಕೊಂಬ, ಇಷ್ಟು ಹೋಮ್ವರ್ಕ್ ಮಾಡ್ಕೊಂಬ, ಬರ್ಕೊಂಬ ಅಂತಂದ್ರೆ ಪೇರೆಂಟ್ಸ್ ಅಲ್ಲಿ ಮನೇಲಿ ಕೂರಿಸ್ಬಿಟ್ಟಿರ್ತಾರೆ, ಬರ್ಕೊ ಅಂತ ಕೂತ್ಕೊಳ್ಳೋದು. ಅದನ್ನೆಲ್ಲ ಪೂರ್ಣಿಮಾ ಇಲ್ಲೇ ಅವ್ರ ಮಕ್ಕಳಿಗೆ ಅನುಕೂಲ ಮಾಡಿ ಚೆನ್ನಾಗಿ ಕಲಿಸಿದ್ದಾರೆ ಮೇಡಮ್ಸು. ಮತ್ತೆ ಇಲ್ಲ ಎಲ್ಲ ಹೆಣ್ಮಕ್ಳನ್ನೇ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಹೆಣ್ಮಕ್ಳನ್ನ ಸೇರಿಸ್ಕೊಂಡಿರೋದು ಯಾಕಪ್ಪ, ಸ್ಕೂಲಲ್ಲೂ ಕೂಡ ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಹೆಣ್ಮಕ್ಳಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾರೆ. ಯಾಕೆಂದ್ರೆ ಅವರಿಗೆ ಸಮಾಧಾನ ಇರುತ್ತೆ. ಮಕ್ಕಳಿಗೆ ಚಿಕ್ಕ ಮಕ್ಳಿಗೆ ಹೇಳ್ಕೊಡ್ಬೇಕು ಅಂದ್ರೆ ಇನ್ನೂ ಬಹಳ ಖುಷಿಯಾಗಿ ಹೇಳ್ಕೊಡ್ಬೇಕು. ಪಾಪ ಆ ಕಡೆ ಈ ಕಡೆ ಆಟ ಆಡೋ ವಯಸ್ಸು, ನಾವು ಕರ್ಕೊಂಡ್ಬಂದು ಸ್ಕೂಲಿಗೆ ಸೇರ್ತೇವೆ ಅಂದ್ರೆ ಅವರು ಅಮ್ಮನ ತರನೇ ಚಂದಾಗಿ ಹೇಳ್ಕೊಡ್ಬೇಕು. ಮನೇಲಿ ಹೆಂಗೆ ಮನೆಯ ಮೊದಲ ಪಾಠಶಾಲೆ, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂತ ಹೇಳ್ತೇವೆ. ಅದಕ್ಕೆ ನೀವು ಮಕ್ಕಳನ್ನ ದಿನಾಗ್ಲೂ ನೋಡ್ತಾ ಇರ್ಬೇಕು, ಅವ್ರು ಹೇಗಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಹಿರಿಯರಿದ್ರೆ ಅವ್ರಿಗೆ ಒಂದು ನಮಸ್ಕಾರ ಮಾಡೋದು, ದೇವರಿಗೆ ನಮಸ್ಕಾರ ಮಾಡೋದು, ಈ ತರ ಚಿಕ್ಕ ಮಕ್ಳು ಇದ್ದವ್ರು ಕಲಿಸಿದ್ರೆ ಮಾತ್ರ ಅದು ಚಂದಾಗಿ ಬೆಳೆಯಕ್ಕೆ ಸಾಧ್ಯ. ಅದನ್ನ ನಾವು ತಾಯಿಗಳು ಅದಕ್ಕೆ ಪೋಷಣೆ ಮಾಡ್ಬೇಕು. ಅವಾಗ ಮಕ್ಕಳು ಚಂದ ಬೆಳೀತಾರೆ. ಅಜ್ಜ ಅಜ್ಜಿ ನಮಸ್ಕಾರ ಮಾಡಪ್ಪ, ದೇವ್ರಿಗೆ ನಮಸ್ಕಾರ ಮಾಡಪ್ಪ ಎದ್ದ ತಕ್ಷಣ ಅಂದ್ರೆ ಅದು ಇಡೀ ದಿವಸ ಮಕ್ಕಳನ್ನ ಖುಷಿಯಾಗಿ ಇಡಕ್ಕೆ ಸಾಧ್ಯ. ಅದು ಹೆಮ್ಮೆಯ ವಿಷಯವಾಗಿದೆ. ಮತ್ತು ಎಲ್ಲ ಈಗೆಲ್ಲ ಸಿಟಿಲೆಲ್ಲ ಸುಮ್ಮನೆ ಸ್ಕೂಲಿಗೆ ಕಳಿಸ್ಬಿಡ್ತಾರೆ, ಹಾಸ್ಟೆಲಿಗೆ ಹಾಕ್ಬಿಡ್ತಾರೆ. ನನಗಂತೂ ಹಾಸ್ಟೆಲಿಗೆ ಹಾಕೋದು ಅಂದ್ರೆ ಎಷ್ಟು ಖುಷಿನೇ ಇಲ್ಲ. ಮಕ್ಕಳು ತುಂಬಾ ಅವ್ರದ್ದು ಮಾನಸಿಕ ನೆಮ್ಮದಿ ಸಿಗ್ತಾ ಇಲ್ಲ. ಈಗ ಯಾಕೆ ನಾವು ದೊಡ್ಡವರೆಲ್ಲ ಯಾಕೆ ಇದು ಮಾಡ್ಕೊತಾ ಇದ್ದಾರೆ ಅಂತಂದ್ರೆ ಅವರಿಗೆ ನೆಮ್ಮದಿ ಇಲ್ಲ. ನೋಡ್ರಿ ಮೊನ್ನೆನ ನೋಡಿದ್ರಿ, ಕಾನ್ಫಿಡೆಂಟ್ ಅವ್ರು 10,000 ಕೋಟಿ ಒಡೆಯ ಇದ್ದಾರೆ. ಅವರಿಗೆ ಕಾನ್ಫಿಡೆಂಟ್ ಅಂತ ಹೆಸರಿಟ್ಟಿದ್ದಾರೆ. ನಾನು ಎಷ್ಟೊಂದು ಸರಿ ನೋಡಿದ್ದೆ ಕಾನ್ಫಿಡೆಂಟ್ ಗ್ರೂಪ್ಸ್ ಅಂತ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಕಾನ್ಫಿಡೆಂಟ್ ಅಂದ್ರೆ ಮೀನಿಂಗ್ ಏನು? ಧೈರ್ಯ, ಸ್ಥೈರ್ಯ, ಆತ್ಮಸ್ಥೈರ್ಯ ಇರಬೇಕು. ಆತ್ಮಸ್ಥೈರ್ಯನೇ ಇಲ್ಲ ಅಂದ್ರೆ ನಾವು ಹೆಸರಿಟ್ಟಿದ್ದು ತಪ್ಪೋಯ್ತು. ಹಂಗೆ ಆತರ ಇರಬಾರ್ದು. ನಾವು ಜೀವನದಲ್ಲಿ ಏನೇ ಬಂದ್ರು ಕಷ್ಟನ ಎದುರಿಸುವಂತ ಶಕ್ತಿನ ನಾವು ಮಕ್ಕಳಿಗೆ ಈಗಿಂದಾನೇ ಕಲಿಸ್ಬೇಕು. ಚಿಕ್ಕವರಿಗೆ ನೋಡಿದ್ದೀರಾ ಮೇಲಿಂದ ಬಿದ್ದು ಇದು ಮಾಡ್ಕೊ, ಆ ಥರ ಎಲ್ಲ ಮಾಡಬಾರ್ದು. ಜೀವನ ನಮಗೆ ತಂದೆ ತಾಯಿಗಳು ಎಷ್ಟು ಆಸೆ ಇಟ್ಕೊಂಡಿರ್ತಾರೆ ಮಕ್ಕಳ ಮೇಲೆ, ಮಕ್ಕಳು ತಂದೆ ತಾಯಿ ಮೇಲೆ ಎಷ್ಟು ಆಸೆ ಇಟ್ಕೊಂಡಿರ್ತಾರೆ. ಆ ಥರ ಆಗ್ಬಾರ್ದು. ಅದೆಲ್ಲ ಹೇಗಿರುತ್ತೆ ಅಂದ್ರೆ ಸಂಸ್ಕಾರ. ಈ ಥರ ಪ್ರೈಮರಿ ಎಜುಕೇಶನ್ LKG UKG ಏನೈತಲ್ಲ, ಅದು ಮಕ್ಕಳ ಮನಸ್ಸು ಹೇಗಿರುತ್ತೆ ಅಂದ್ರೆ, ಕೆಸರಲ್ಲಿ ಕಲ್ಲೆಸರು ಹೆಂಗ್ ಹೋಗುತ್ತೆ ನೋಡ್ರಿ, ಒಳಗಡೆ ಹೋಗುತ್ತೆ. ಹಾರ್ಡಾಗಿರೋದ್ರ ಮೇಲೆ ಹೋಗಿದ್ರೆ ಅಲ್ಲೇ ನಿಂತಿರ್ತತಿ. ಆ ಮಕ್ಕಳು ಮನಸ್ಸು ಸಣ್ಣ ಕೆಸರು ಇರೋ ತರ ಇರುತ್ತೆ. ಏನೇ ಹೋದ್ರು ಅವ್ರ ತಲೆ ಒಳಗೆ ಸರಿಯಾಗಿ ಹಾಕೊಂಡ್ಬಿಡ್ತಾವ ಮಕ್ಕಳು.
ಅನ್ಕರ್ಷ ಮಾಡಿ ಹೇಳ್ತಾರೆ ತಾನೆ. ಅಮ್ಮ ಏನಾದ್ರು ಬೈದ್ರು ಅದೇ ತರ ಮಾಡಿ ತೋರಿಸ್ತಾ ಇರ್ಬೇಕಾದ್ರು ಏನ್ ಬೇಕಾದ್ರೂ ಅವಾಗೇ ಹೇಳ್ತಾರೆ. ಅಷ್ಟು ಮನಸ್ಸು ಚೆನ್ನಾಗಿರುತ್ತೆ. ಅದನ್ನ ನಾವು ಈ ಸ್ಕೂಲಲ್ಲೇ ನಾವು ಅಷ್ಟೇ ಪ್ರೈಮರಿ ಎಜುಕೇಶನ್ ಅಲ್ಲಿ ಏನ್ ಕಲ್ತಿದ್ದೀವಲ್ಲ ಅದನ್ನ ಯಾವತ್ತೂ ಮರೆಯೋಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಸೈಂಟಿಸ್ಟು ಏನೇ ಆದ್ರೂ ಮೊದಲು ಕಲಿಯೋ ಸಂಸ್ಕಾರ ಅದನ್ನೆಲ್ಲ ಈ ಪುಟ್ಟ ಮಕ್ಕಳಿಂದನೇ ಕಲಿಬೇಕು ಅಂತ. ಇಷ್ಟು ಚಿಕ್ಕ ಸ್ಕೂಲ್ ಆದ್ರೂ ಇವರು ಮಾಡೋ ರೀತಿ ನಾನು ಒಂದೊಂದ್ಸರಿ ಒಂದೊಂದು ಅಬ್ಸರ್ವ್ ಮಾಡಿದ್ದೀನಿ. ಅದಕ್ಕೆ ಎಷ್ಟು ಚೆನ್ನಾಗಿ ಪ್ರಶಸ್ತಿ ಕೊಟ್ಟಿದ್ದಾರೆ ನೋಡಿ. ಮಕ್ಕಳ ದಿನಾಚರಣೆ ಯಾವಾಗ 14/11/2026 ಯಾಕೆ ಅಂದ್ರೆ ನವೆಂಬರ್ 14 ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬ. ಅವ್ರಿಗೆ ಮಕ್ಕಳಂದ್ರೆ ತುಂಬಾ ಪ್ರೀತಿ ಇತ್ತು. ಆತರ ನಾವ್ ಹಿಂಗ್ ಮಾಡಿ ಬರೆದು ತೋರ್ಸೋದ್ರಿಂದ ನನಗೂ ನೆನಪಾಯ್ತು, ಹೌದಾ ಅಂತ ಹೇಳಿ. ನೋಡ್ರಿ ಎಷ್ಟು ಸಾವಿರ ಸಸಿ ಹಾಕಿದಾಳೆ ಅಮ್ಮ, 8,000 ಸಸಿಗಳನ್ನ ಬೆಳೆದಿದ್ದಾರೆ. ಹೌದಾನೆ. ಅದನ್ನ ನ್ಯಾಷನಲ್ ಅವಾರ್ಡ್ ಯಾವಾಗ ಸಿಕ್ತು, ಇದು ಸಿಕ್ತು ಎಲ್ಲ ಹೇಳಿದ್ರು. ಅವರೇನು ಯಾವ ಸ್ಕೂಲಲ್ಲಿ ಡಿಗ್ರಿ ಮಾಡಿದ್ದಾರೆ, ಪ್ರಾಜೆಕ್ಟ್ ಮಾಡಿದ್ದಾರೆ, ಏನೂ ಇಲ್ಲ. ಆ ಅಮ್ಮನ ಇವತ್ತು ದೇಶ ಅಲ್ಲ ಅಂತಾರಾಷ್ಟ್ರೀಯ ದೇಶದವ್ರು ಕೂಡ ಗುರುತಿಸಿದ್ರು ಅವರನ್ನು. ನಾವು ಆ ಥರ ಮಕ್ಕಳನ್ನ ಈಗಿಂದನೇ ಬೆಳೆಸೋದನ್ನ ಪ್ರಯತ್ನ ಮಾಡೋಣ.